ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಇವತ್ತು ಸ್ವೀಟ್ ಪೊಂಗಲ್ ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ತುಪ್ಪ, ಗೋಡಂಬಿ, ಬಾದಾಮಿ ಮತ್ತು ಹೆಸರುಬೇಳೆ, ಅಕ್ಕಿ, ಏಲಕ್ಕಿ ಪೌಡರು ಮತ್ತು ಜಾಯಿಕಾಯಿ ಪೌಡರು, ಹಾಲು ಮತ್ತು ಕೊಬ್ಬರಿ ತುರಿ, ಬೆಲ್ಲ. ತುಂಬಾ ಚೆನ್ನಾಗಿ ಮಾಡ್ಬೋದು ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದರೆ. ಇವಾಗ ಮೊದಲಿಗೆ ನಾನು ಒಂದು ಕುಕ್ಕರ್ ತಗೊಂಡು ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಮತ್ತು ಅರ್ಧ ಕಪ್ಪಷ್ಟು ಹೆಸರುಬೇಳೆ. ನೀವು ಹೆಸರುಬೇಳೆ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು, ಬರೀ ರೈಸಲ್ಲೇ ಒಂದರಲ್ಲೇ ಮಾಡ್ಕೋಬೋದು. ನಾನಿವಾಗ ಇದನ್ನು ವಾಶ್ ಮಾಡ್ತೀನಿ. ನೀರೆಲ್ಲ ಫುಲ್ಲು ಸೋರಿಸ್ಕೋಬೇಕು, ನೀರಿನಂಶ ಇರಬಾರ್ದು. ಹಾಗೆ ಇವಾಗ ನಾನು ಗ್ಯಾಸ್ ಹಚ್ಚಿ ನಾನು ಅಕ್ಕಿ ಮತ್ತು ಬೇಳೆನ ತೊಳೆದಿದ್ನಲ್ಲ ಅದನ್ನು ಸ್ವಲ್ಪ ನೀರು ಡ್ರೈ ಆಗೋವರೆಗೂ ಹುರ್ಕೋತಾ ಇದ್ದೀನಿ. ನೀವು ಹಾಗೇ ಬೇಕಾದ್ರೆ ಡ್ರೈ ಮಾಡ್ಕೋಬೋದು. ನಾನು ತೊಳೆದ್ಬಿಟ್ಟು ಡ್ರೈ ಮಾಡ್ಕೋತಾ ಇದ್ದೀನಿ. ಅಂದರೆ ನಾನು ದೇವರೆಡೆಗೆ ದೇವರ ಅಕ್ಕಿ ಎಲ್ಲ ಇತ್ತು ಅಂತ ಆ ಅಕ್ಕಿನ ಯೂಸ್ ಮಾಡೋದ್ರಿಂದ ನಾನು ವಾಶ್ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ. ನೀವು ಹಾಗೆ ಬೇಕಾದರೆ ಮಾಡ್ಕೋಬೋದು, ಡ್ರೈಯಾಗಿ ಹುರಿದು. ಇವಾಗ ನಾನು ಇದಕ್ಕೆ ನೀರೆಲ್ಲ ಡ್ರೈ ಆಗಿದೆ, ಅದಕ್ಕೆ ನಾನು 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಮತ್ತೆ ಹುರ್ಕೋತೀನಿ. ನೀವು ಒಂದು ಹದವಾಗಿ ಹುರ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನಾನು ನೀರು ಹಾಕಿ ತೊಳೆದು ವಾಶ್ ಮಾಡಿರೋದ್ರಿಂದ ಸ್ವಲ್ಪ ನೀರೆಲ್ಲ ಡ್ರೈ ಮಾಡಿಕೊಂಡು ಆಮೇಲೆ ತುಪ್ಪ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಇವಾಗ ನಾನು ಇದಕ್ಕೆ ಒಂದು ಮೀಡಿಯಮ್ ಗ್ಲಾಸಲ್ಲಿ 1 ಗ್ಲಾಸು ನೀರು ಹಾಕ್ಕೊಂಡಿದ್ದೀನಿ. ಅಂದರೆ ಕಾಫಿ ಗ್ಲಾಸ್ಗಿನ್ನ ಒಂದು ಸ್ವಲ್ಪ ದೊಡ್ಡ ಗ್ಲಾಸಲ್ಲಿ ನಾನು ಇವಾಗ ಹಾಲು ಹಾಕ್ಕೋತಾ ಇದ್ದೀನಿ. ಅಂದರೆ ನಾನು ಅರ್ಧ ಕಪ್ಪು ಅಕ್ಕಿ ಮತ್ತು ಹೆಸರುಬೇಳೆ ತೊಗೊಂಡಿರೋದ್ರಿಂದ ಆ ಬೌಲಲ್ಲೇ ನಾನು 3/4 ಕಪ್ಪು ಹಾಲು ಹಾಕ್ಕೊಂಡಿದ್ದೀನಿ ಮತ್ತು 1 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಲ್ಲ, ಕರೆಕ್ಟಾಗಿ ಆಗುತ್ತೆ. ಹಾಗಾಗಿ ಇದನ್ನು ಬರೀ ಹಾಲಲ್ಲಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಪೊಂಗಲ್ಲು. ಇವಾಗ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಲಿಡ್ಡನ್ನ ಕ್ಲೋಸ್ ಮಾಡೋಣ. ಅಂದರೆ ಇದನ್ನು 1 ವಿಷಲು ಅಥವಾ 2 ವಿಷಲು ಚೆನ್ನಾಗಿ ಬೇಯಬೇಕು. ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ 1 ವಿಷಲ್ ಹೊಡೆಸ್ಕೊತೀನಿ. ಇವಾಗ ನೋಡಿ 1 ವಿಷಲ್ ಆಗಿದೆ. ಇದು ವಿಷಲ್ ಹೋಗೋದ್ರೊಳಗೆ ನಾವು ಬೆಲ್ಲನ ಕರಗಿಸ್ಕೊಳ್ಳೋಣ. ನಾನು ಇವಾಗ ಒಂದು ಪಾತ್ರೆಗೆ ಬೆಲ್ಲನ ಹಾಕ್ಕೊಂಡು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಏಕೆಂದರೆ ಬೆಲ್ಲ ಕರಗಬೇಕಲ್ಲ, ತೀರಾ ಗಟ್ಟಿ ಆದರೂ ಸೋಸೋಕ್ಕಾಗೋದಿಲ್ಲ. ನೀವು ಸಕ್ಕರೆ ಹಾಕಿದ್ರೆ ಇನ್ನೂ ಅದು ಚೆನ್ನಾಗಿರುತ್ತೆ. ನಾನು ಸಕ್ಕರೆ ಹಾಕಿ ಜಾಸ್ತಿ ಮಾಡ್ತಾಯಿದ್ದು, ಇವತ್ತು ಬೆಲ್ಲ ಹಾಕಿ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಚೆನ್ನಾಗಿ ಕರಗಿಸ್ಕೋಬೇಕು ಇದನ್ನ, ಏಕೆಂದರೆ ಗಲೀಜಿದ್ರೆ ಸೋಸ್ಕೋಬೇಕಲ್ಲ. ಹಾಗಾಗಿ ಇಲ್ಲಾಂದರೆ ನೀವು ತುಂಬ ಸ್ಮೂತಿಗಿರೋ ಅಂಥ ಬೆಲ್ಲ ಸಿಗುತ್ತೆ, ಅದಾದರೆ ನೀವು ಡೈರೆಕ್ಟಾಗಿ ರೈಸಿಗೆ ಹಾಕ್ಕೊಂಡು ಹಾಗೇ ಮಿಕ್ಸ್ ಮಾಡ್ಕೋಬೋದು. ಇವಾಗ ನೋಡಿ ಬೆಲ್ಲ ಎಲ್ಲ ಕರಗಿದೆ. ಇವಾಗ ಕುಕ್ಕರ್ದು ವಿಷಲ್ ಹೋಗಿದೆಯಾ ನೋಡಿಬಿಟ್ಟು ನಾವು ಬೆಲ್ಲನ ಸೋಸ್ಕೊಳ್ಳೋಣ. ಹೋಗಿದೆ. ಇವಾಗ ತೆಗೆದು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು, ಏಕೆಂದರೆ ನಾವು ಬೇಯಕ್ಕಿಟ್ಟಾಗ ಮೇಲೆ ಕೆಳಗೆ ಆಗಿರುತ್ತಲ್ಲ, ಕ್ಲೀನಾಗಿ ಮ್ಯಾಶ್ ಆಗುತ್ತೆ. ಅಂದರೆ ಪೊಂಗಲ್ಗೆ ಸ್ವಲ್ಪ ಮ್ಯಾಶ್ ಥರ ಇದ್ರೇ ರೈಸು ತುಂಬ ಚೆನ್ನಾಗಿ ಇರುತ್ತೆ. ಇವಾಗ ಇದಕ್ಕೆ ನಾವು ಬೆಲ್ಲನ ಸೋಸ್ಕೊಳ್ಳೋಣ. ಅಂದರೆ ಸ್ವೀಟ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ. ನಾನು ಒಂದು ಉಂಡೆ ಬೆಲ್ಲದಲ್ಲಿ ತೊಗೊಂಡಿದ್ದೆ, ಅದು ಕರೆಕ್ಟಾಗಿ ಆಗುತ್ತೆ ಇದಕ್ಕೆ. ಹಾಗಾಗಿ ನಾನು ಅಷ್ಟನ್ನು ಮಾತ್ರ ಎಲ್ಲದನ್ನೂ ಹಾಕ್ಕೋತೀನಿ ಬೆಲ್ಲನ. ಇವಾಗಲೇ ಸಂಕ್ರಾಂತಿ ಹಬ್ಬ ಬಂತು. ಸಂಕ್ರಾಂತಿ ಹಬ್ಬಕ್ಕೆ ಇದೇ ಸ್ವೀಟ್ ಮಾಡೋದು, ಹಾಗಾಗಿ ಮುಂಚೆನೇ ನಾನು ತೋರಿಸ್ದಂಗೂ ಆಗುತ್ತೆ. ನೀವು ಮಾಮೂಲಿ ಪೂಜೆಗೆ ವಾರದಲ್ಲಿ ಈ ಥರ ಮಾಡ್ಕೋಬೋದು. ಇವಾಗ ನಾನು ಫುಲ್ಲೆಲ್ಲ ಬೆಲ್ಲನ ಸೋಸ್ಕೋತಾ ಇದ್ದೀನಿ. ಅಂದರೆ ನಾನು ತಗೊಂಡಿರೋ ಬೆಲ್ಲ ಮತ್ತು ಅಕ್ಕಿಗೆ ಕರೆಕ್ಟಾಗಿ ಆಗುತ್ತೆ. ಅದಕ್ಕೆ ನಾನು ಅಷ್ಟನ್ನೇ ಸೋಸ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಏಕೆಂದರೆ ಒಂದು ಸ್ವಲ್ಪ ಗ್ಯಾಸ್ ಕಡಿಮೆ ಮಾಡಿಕೊಂಡು ನೀವು ಮಿಕ್ಸ್ ಮಾಡಿಕೊಂಡು ಒಂದು ಕಡೆ ಸೈಡ್ಗೆ ಎತ್ತಿಕ್ಕಿ ಬೇರೆದೊಂದು ಪ್ಯಾನ್ಗೆ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ಈಗ ನಾನು ಇದರಲ್ಲಿ ಬಾದಾಮಿ ಮತ್ತು ಗೋಡಂಬಿನ ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಅಂದರೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ಬೇಕು ಅಂದರೆ ದ್ರಾಕ್ಷಿನೂ ಹಾಕ್ಕೋಬೋದು.
ಇದು ಮತ್ತು ಪೊಂಗಲ್ಗೆ ನೀವು ಸ್ವಲ್ಪ ಕಡಲೆ ಬೀಜ ಹುರಿದು ಅದ್ರದ್ದು ಪಪ್ಪು ಥರ ಮಾಡಿ ಅದನ್ನ ಹಾಕಿದ್ರೆ ಅದು ಚೆನ್ನಾಗಿರುತ್ತೆ. ಇಷ್ಟೇ ಇದ್ರೂ ಇಷ್ಟು ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಬಾದಾಮಿ ಗೋಡಂಬಿ ಎಲ್ಲ ಹುರಿದಾಯಿತು. ಇವಾಗ ಮತ್ತೆ ನಾನು ಕುಕ್ಕರ್ಗೆ ಮೇಲ್ಗಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಅಂದರೆ ಬೆಲ್ಲ ಎಲ್ಲ ನಾವು ಕರಗಿಸಿ ಹಾಕಿರೋದ್ರಿಂದ ಬೇಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಕರೆಕ್ಟಾಗಿ ಮೆಜರ್ಮೆಂಟಲ್ಲಿ ನೀರು ಹಾಕಿರೋದಕ್ಕೆ ಕರೆಕ್ಟಾಗಿದೆ. ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಜಾಯಿಕಾಯಿ ಪುಡಿ ಎರಡು ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಗಟ್ಟಿ ಅಂತ ಅನ್ನಿಸ್ತು ಅಂದರೆ ಇನ್ನೂ ಸ್ವಲ್ಪ ಹಾಲು ಹಾಕ್ಕೋಬೋದು. ಇವಾಗ ಕೊಬ್ಬರಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಲಾಸ್ಟಿಗೆ ನಾವು ಇನ್ನೇನು ಇಳಿಸ್ತೀವಿ ಅಂತ ಅನ್ನುವಾಗ ನನಗೆ ಇವಾಗ ಕರೆಕ್ಟಾಗಿದೆ. ಹಾಗಾಗಿ ನಾನು ಹಾಲು ಏನೂ ಹಾಕ್ಕೋತಾ ಇಲ್ಲ. ಇವಾಗ ಮೇಲ್ಗಡೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮಗೆ ಸ್ವೀಟ್ ಪೊಂಗಲ್ಲು ರೆಡಿ ಆಗುತ್ತೆ. ಹೀಗೆ ಸ್ವೀಟ್ ಪೊಂಗಲ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹೀಗೆ ಒಂದು ಸಲ ಮಾಡಿಕೊಂಡು ನೋಡಿ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.